ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಸೋಲ್ ಆಫ್ ಕೃಷಿಗೆ ಸ್ವಾಗತ. ನಮ್ಮ ರಾಜ್ಯದ ಮಣ್ಣಿನ ಫಲವತ್ತತೆ ಬಗ್ಗೆ ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯನೇ. ಮಣ್ಣಿನ ಸಾವಯವ ಅಂಶ ಅತಿ ಕಡಿಮೆಯಾಗಿದೆ. ರೈತರು ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಬಳಕೆಯನ್ನು ಅತಿ ಕಡಿಮೆ ಉಪಯೋಗಿಸ್ತಿದ್ದಾರೆ. ಕಾರಣ ಗೊಬ್ಬರದ ಉಪಲಬ್ಧತೆ ಬಹಳ ಕಡಿಮೆಯಾಗಿದೆ. ಹಾಗಾಗಿ ರೈತರು ರಸಗೊಬ್ಬರದ ಬಳಕೆಯನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡುತ್ತಿದ್ದಾರೆ. ಆದ್ದರಿಂದ ಮಣ್ಣಿನ ಆರೋಗ್ಯ, ಫಲವತ್ತತೆ ಮತ್ತು ಇಳುವರಿ ಕಡಿಮೆಯಾಗ್ತಾ ಹೋಗ್ತಿದೆ. ಆದರೆ ಒಂದು ಯಶಸ್ವಿ ತೋಟಗಾರಿಕಾ ಕೃಷಿ ಸಾವಯವ ಗೊಬ್ಬರ ಸಂಪೂರ್ಣವಾಗಿ ನಿರ್ಣಾಯಕವಾಗಿದೆ. ಅಗತ್ಯ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಮತ್ತು ಕಳಪೆ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿರುವ ಈ ಮಣ್ಣು ಗಮನಾರ್ಹ ತಿದ್ದುಪಡಿ ಇಲ್ಲದೆ ಅಡಿಕೆ, ತೆಂಗು, ದಾಳಿಂಬೆ, ದ್ರಾಕ್ಷಿ, ಮಾವು, ಟೊಮೆಟೊ, ಮೆಣಸಿನಕಾಯಿ ಇತ್ಯಾದಿ ತೋಟಗಾರಿಕೆ ಬೆಳೆಗಳ ಹೆಚ್ಚಿನ ಇಳುವರಿ, ಗುಣಮಟ್ಟ ಚಾಲಿತ ಬೇಡಿಕೆಗಳನ್ನು ಬೆಂಬಲಿಸಲು ಸಾಧ್ಯ ಆಗ್ತಿಲ್ಲ. ಸಾವಯವ ಗೊಬ್ಬರವು ನಿಧಾನವಾಗಿ ಬಿಡುಗಡೆಯಾಗುವ ಸಮಗ್ರ ಗೊಬ್ಬರವಾಗಿ ಕಾರ್ಯನಿರ್ವಹಿಸುತ್ತೆ. ಕ್ರಮೇಣ ಮಣ್ಣಿನ ಸಾವಯವ ಇಂಗಾಲದ ಅಂಶವನ್ನು ನಿರ್ಮಿಸುತ್ತದೆ. ಇದು ಮಣ್ಣಿನ ರಚನೆಯನ್ನು ಸುಧಾರಿಸುತ್ತೆ, ನೀರಿನ ಒಳನುಸುಳುವಿಕೆ ಮತ್ತು ಧಾರಣವನ್ನು ಹೆಚ್ಚಿಸುತ್ತದೆ ಮತ್ತು ಸಾರಜನಕ, ರಂಜಕ, ಪೊಟ್ಯಾಷ್, ಮೈಕ್ರೋನ್ಯೂಟ್ರಿಯೆಂಟ್ಗಳು ಇಂಥ ಎಲ್ಲ ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವ ಮತ್ತು ಪೂರೈಸುವ ಕ್ಯಾಟಯಾನ್ ನಿಯಮಿತ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಇದಲ್ಲದೆ ಇದು ಸ್ಥಳೀಯ ಮಣ್ಣಿನ ಖನಿಜಗಳನ್ನು ಕರಗಿಸುವ ಮತ್ತು ರೋಗಕಾರಕಗಳಿಂದ ಸಸ್ಯದ ಬೆಳೆಗಳನ್ನು ರಕ್ಷಿಸುವ ಪ್ರಯೋಜನಕಾರಿ ಸೂಕ್ಷ್ಮಜೀವಿಯ ಜೀವನವನ್ನು ಪೋಷಿಸುತ್ತದೆ. ರಾಸಾಯನಿಕ ಗೊಬ್ಬರಗಳು ತ್ವರಿತ ಪರಿಹಾರವನ್ನು ನೀಡುತ್ತೆ, ಆದರೆ ದೀರ್ಘಕಾಲೀನ ಅವನತಿಯನ್ನು ಉಲ್ಬಣಗೊಳಿಸುತ್ತವೆ. ಸಾವಯವ ಗೊಬ್ಬರವು ಈ ಖಾಲಿಯಾದ ಮಣ್ಣಿನ ಫಲವತ್ತತೆಯನ್ನು ಮೂಲದಿಂದಲೇ ನಿರ್ಮಿಸಲು ಸುಸ್ಥಿರ ಮಾರ್ಗವನ್ನು ಒದಗಿಸುತ್ತೆ. ಇದು ಆರ್ಥಿಕ ಲಾಭದಾಯಕತೆ ಮತ್ತು ದೀರ್ಘಕಾಲೀನ ಭೂ ಉತ್ಪಾದಕತೆಯನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಸಾವಯವ ಗೊಬ್ಬರದ ಬಳಕೆ ಕಮ್ಮಿಯಾಗಲು ರೈತರು ಈಗೀಗ ಹಸು, ಎಮ್ಮೆ, ಕುರಿ ಸಾಕಾಣಿಕೆ ಕಮ್ಮಿ ಮಾಡಿದ್ದಾರೆ. ಕೃಷಿ ತ್ಯಾಜ್ಯವನ್ನು ಕಾಂಪೋಸ್ಟ್ ಮಾಡುವುದನ್ನು ಕೈ ಬಿಟ್ಟು ಇದನ್ನೆಲ್ಲ ಸುಟ್ಟಾಕ್ತಾ ಇದ್ದಾರೆ. ಕಾರಣ ಕೆಲಸದವರು ಸಿಗುತ್ತಿಲ್ಲ. ಹಾಗಾಗಿ ಕೈ ಬಿಡುವ ಸ್ಥಿತಿ ಬಂದಿದೆ. ಹಾಗಾಗಿ ಸಾವಯವ ಗೊಬ್ಬರ ತಯಾರಿಕೆ ಒಂದು ಉದ್ಯಮವಾಗಿ ವೃದ್ಧಿಗೊಳ್ಳಲು ಶುರುವಾಗ್ತಾ ಇದೆ. ಈ ದಿಶೆಯಲ್ಲಿ ಸೋಲ್ ಆಫ್ ಕೃಷಿ ಕೆಲವರನ್ನು ನರ್ಸರಿ ಉದ್ಯಮದಂತೆ ಸಾವಯವ ಗೊಬ್ಬರದ ತಯಾರಕರನ್ನು ಸಿದ್ಧ ಮಾಡ್ತಾ ಇದೆ. ಈ ದಿಶೆಯಲ್ಲಿ ದೊಡ್ಡಬಳ್ಳಾಪುರದ ವಿಜಯ್ ಕುಮಾರ್ ಅನ್ನೋರು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ತಯಾರಿಸಿ ಶ್ರೀ ಮಾತಾ ಆರ್ಗ್ಯಾನಿಕ್ಸ್ ಘಟಕವನ್ನು ಮಾಡಿದ್ದಾರೆ. ಇವರು ದನದ ಗೊಬ್ಬರ, ಕುರಿ ಗೊಬ್ಬರ, ಕಬ್ಬಿನ ಪುಡಿ ಅಂದರೆ ಪ್ರೆಸ್ಮಡ್, ಎಕ್ಕದ ಸೊಪ್ಪು, ಬೂದಿ, ಭತ್ತದ ಹೊಟ್ಟು ಇತ್ಯಾದಿ ತ್ಯಾಜ್ಯ ಪದಾರ್ಥಗಳನ್ನು ಉಪಯೋಗಿಸಿ ತಜ್ಞರ ಸಲಹೆಯಂತೆ ಸಾವಯವ ಗೊಬ್ಬರಗಳನ್ನು ತಯಾರಿಸ್ತಿದ್ದಾರೆ. ಈ ಗೊಬ್ಬರವನ್ನು ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಅಂದರೆ AMC, ಅರ್ಕಾ ಡಿಕಂಪೋಸರ್ ಬಳಕೆ ಮಾಡಿ ಗೊಬ್ಬರದ ಗುಣಮಟ್ಟವನ್ನು ಹೆಚ್ಚಿಸ್ತಾ ಇದ್ದಾರೆ. ರೈತರು ಒಳ್ಳೆಯ ಗುಣಮಟ್ಟದ ಸಾವಯವ ಗೊಬ್ಬರವನ್ನು ಖರೀದಿಸಲು ಅಲ್ಲಿ ಇಲ್ಲಿ ಪ್ರಯತ್ನ ಪಡುತ್ತಾ ಇದ್ದಾರೆ. ಹಾಗಾಗಿ ಈ ವಿಡಿಯೋ ಮೂಲಕ ನಿಮಗೆ ಈ ಗೊಬ್ಬರದ ತಯಾರಿಸುವುದನ್ನು ನಿಮಗೆ ತೋರಿಸಿ ಇಂತಹ ಗೊಬ್ಬರಗಳನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಉಪಯೋಗಿಸಿ ಹಣ್ಣು, ತರಕಾರಿ, ತೆಂಗು, ಅಡಿಕೆ ಜೊತೆಗೆ ಇದು ಹಿಪ್ಪನೇರಳೆ ಅಂದರೆ ಮಲ್ಬರಿ ಅಂತಹ ಬೆಳೆಗಳ ಉತ್ಪಾದನೆಯನ್ನು, ಹೂವಿನ ಬೆಳೆಗಳನ್ನು ಹೆಚ್ಚಿಸಿ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ವೃದ್ಧಿಗೊಳಿಸಿಕೊಳ್ಳಿ ಅಂತ ಹೇಳೋಕ್ಕೋಸ್ಕರ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದವು. ನೀವು ಸಾವಯವ ಗೊಬ್ಬರವನ್ನು ಮಾತಾ ಆರ್ಗ್ಯಾನಿಕ್ಸ್ನಿಂದ ಖರೀದಿಸಲು ಇಚ್ಛೆ ಇದ್ದರೆ ಸೋಲ್ ಆಫ್ ಕೃಷಿಯನ್ನು ಸಂಪರ್ಕಿಸಿ ಅಥವಾ ಈ ನಂಬರ್ಗಳಿಗೆ ನೇರವಾಗಿ ಸಂಪರ್ಕಿಸಿ ಪಡೆಯಬಹುದು. ಧನ್ಯವಾದಗಳು.